ಇನ್ನೊಬ್ಬರು ಪ್ರಸಿದ್ಧ ಕೃಷ್ಣ ಅವ್ರು ಫಾಸ್ಟ್ ಬಾಲರ್, ಇವರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ, ಇವ್ರಿಗೆ ಆಡಲಿಕ್ಕೆ ಎಷ್ಟು ಅವಕಾಶ ಸಿಗ್ತಾವೆ ಅನ್ನೋದನ್ನು ನಾವು ಗಮನಿಸೋಣ. ಇನ್ನು ಅದ್ರ ಜೊತೆಗೆ ನಮ್ಮ ಟೀಮದ ಬದಲು ಈಗ ಹೇಳ್ದಂಗೆ ಶುಭ್ಮನ್ ಗಿಲ್ ಅವರಲ್ಲೇ ಒಂದು ಯಂಗ್ನೆಸ್ ಅದ, ಒಂದು ಕ್ವಿಕ್ ಡಿಸಿಷನ್ ತೊಗೊಳ್ಳುವಂಥದ್ದು, ಮತ್ತು ಎವರೇಜ್ ಚಲೋ ಅದ ನಮ್ಮ ಗಿಲ್ ಅವ್ರದ್ದು. ಈ ಟೆಸ್ಟ್ಗಳಲ್ಲೇ 35.5 ಸರಾಸರಿ ಐತಿ. ಇಲ್ಲಿವರೆಗೆ 32 ಪಂದ್ಯಗಳು ಆಡಿದ್ದಾರೆ, 1893 ರನ್ ಹೊಡೆದಿದ್ದಾರೆ, 5 ಶತಕಗಳನ್ನ ಹೊಡೆದಿದ್ದಾರೆ, 7 ಅರ್ಧಶತಕ, ಗರಿಷ್ಠ 128 ಹೊಡೆದಾರೆ ಟೆಸ್ಟ್ನೊಳಗೆ ನಮ್ಮ ಶುಭ್ಮನ್ ಗಿಲ್ ಅವರು. ಅವರ ಇವತ್ತು ಕ್ಯಾಪ್ಟನ್ ಆಗಿದ್ದಾರೆ, ಅದೇ ರೀತಿ ಇನ್ನು ಮುಂದುವರಿತಾರೆ ಅನ್ನೋದೊಂದು. ಯಾಕೆಂದ್ರೆ ಕ್ಯಾಪ್ಟನ್ಶಿಪ್ದು ಭಾಳ ಕೆಟ್ಟದಿರೋದು. ನೋಡ್ರಿ, ನಮ್ಮ ಶ್ರೇಷ್ಠ ಆಟಗಾರ ಸಚಿನ್ ಅವರು ಕ್ಯಾಪ್ಟನ್ ಆದ್ಮೇಲೆ ಯಾಕೋ ಏನೋ ಆ ಯಶಸ್ಸನ್ನು ಸಾಧಿಸ್ಲಿಕ್ಕೆ ಆಗಲಿಲ್ಲ. ಕೊನೆಗೆ ನನಗೆ ಕ್ಯಾಪ್ಟನ್ಶಿಪ್ ಬೇಡಪ್ಪ ಅನ್ನುವಂಥ ಮಟ್ಟಿಗೆ ಬಂದರು. ಅದೇ ಕಾರಣ ಗಂಗೂಲಿ ಅವರು ಯಶಸ್ವಿ ಆದರು, ಮತ್ತು ನಮ್ಮ ಕೂಲ್ ಕ್ಯಾಪ್ಟನ್ ಇದ್ದಂಥ ಧೋನಿ ಅವರು ಸಹ ಯಶಸ್ವಿ ಆದರು ನಂತರ ದಿನಗಳಲ್ಲಿ. ಅಂದ್ರೆ ಇವತ್ತು ಗಿಲ್ ಏನೋ ಗೆಲ್ತಾ ಇದ್ದಾರೆ, ಒಳ್ಳೆ ಒನ್ ಡೇ ಇರ್ಬೋದು, T20 ಇರ್ಬೋದು, ಟೆಸ್ಟ್ ಇರ್ಬೋದು, ಎಲ್ಲದರಲ್ಲೂ ತನ್ನ ಶಕ್ತಿ ತೋರಿಸ್ತಾ ಇದ್ದಾರೆ. ಇನ್ನು ಈ ಒಂದು ಕ್ಯಾಪ್ಟನ್ಶಿಪ್ಪದ ಭಾರವನ್ನು ಎಷ್ಟು ಮಟ್ಟಿಗೆ ತಡೀತಾರೆ ಇವರು ಅಂತೇಳಿ. ಯಾಕಂದರೆ ಕ್ಯಾಪ್ಟನ್ ಆದ ತಕ್ಷಣ ಪ್ರಶ್ನೆ ಸ್ಟಾರ್ಟ್ ಆಗೋದು, ಗೆಲ್ಲಬೇಕು ಅನ್ನೋಂಥದ್ದು, ಅದನ್ನು ಮೀರಿ ಎಷ್ಟು ಮಟ್ಟಿಗೆ ಗೆಲ್ತಾರೆ ಅನ್ನೋಂಥದ್ದು. ಮುಂದೆ ಪಂತ್ ಅವರು ಯಾವ ರೀತಿಯಾಗಿ ನಮ್ಮ ಕ್ಯಾಪ್ಟನ್ ಆದಂತಹ ಈ ಒಂದು ರಿಷಬ್ ಪಂತ್ ಅವರು ತಮ್ಮ ಸಹಜ ಆಟವನ್ನು ಆಡಬಲ್ಲರ ಅನ್ನುವಂಥವು. ಇನ್ನುಳಿದಂತೆ ನಿಮ್ಗೆ ಗೊತ್ತದೆ, ಈಗಾಗಲೇ ರಿಷಬ್ ಪಂತ್ ನಂತರ ಯಶಸ್ವಿ ಜೈಸ್ವಾಲ್ ಅಂತೇಳಿ ಹೊಸ ಹುಡುಗರು, KL ರಾಹುಲ್ ಸ್ವಲ್ಪ ಹಳಬರು, ಸಾಯಿ ಸುದರ್ಶನ್ ಅತ್ಯಂತ ಹೊಸಬರು, ಅಭಿಮನ್ಯು ಈಶ್ವರನ್ ಇವರು ಹೊಸ ಹುಡುಗರು.